2 ದಿವಸ ಬ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ. ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಮಾಲೇಶ ಯಾವ್ದೋ ನಾಯಿ ಹಿಡ್ಕೊಂಬಂದ್ಬಿಟ್ಟಿದ್ದೆ, ತೋರಿಸ್ತಾನೆ ನೋಡಿದ್ರಾ? ಯಾರು ತೊಗೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಈಗ ಡೈರೆಕ್ಟಾಗಿ ನಾನು ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಗಾಯ್ಸ್, ಇವು 3 ಪೌಚಲ್ಲಿ 1 ಪೌಚ್ ಹಾಕ್ಕೊಂಡು ಹೋಗ್ತೀನಿ ನಾನು. ಟೆಂಪಲ್ಗಳಲ್ಲಿ ಹಾಕಿದ್ರೆ 1 ಪೌಚ್ ಹಾಕ್ಸ್ಬೇಕು. ಇಸ್ಕೋ ಇವು 3 ಇಟ್ಟಿದ್ದೀನಿ, ಅಮ್ಮ ಬಂದು ನೋಡಬೇಕು. ಬ್ರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರೆ, ನೋಡಿದ್ದೀರಾ ಇವ್ರನ್ನ? ಅಲ್ಲಿದ್ದಾರೆ ನೋಡಿ, ಲಕ್ಷಣಿಸಿದ ಗೊತ್ತಾ ಗಾಯ್ಸ್? ಇಸ್ಕೋ ಬ್ರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರೆ. 3 ಪೌಚಲ್ಲಿ ಒಂದು ತೊಗೊಂಡೋಗ್ಬೇಕು. ಜೋರಾಗಿ ಮಾತಾಡ್ರಿ, ಹೆದರಬಾರ್ದು. ಅಯ್ಯ ಫೈನಲಿ ಪೌಚ್ ತೊಗೊಂಡಿದ್ದೀನಿ. ಗಾಯ್ಸ್ ನೋಡ್ರಿ, ನಮ್ಮ ಮಾಲೇಶ ಯಾವ್ದೋ ನಾಯಿ ಹಿಡ್ಕೊಂಬಿಟ್ಟಾನೆ. ಓಯ್ ಸೌಂಡೇ ಇಲ್ಲ ಅಣ್ಣಂದು ನೋಡಿ. ಅಲೇಶ್ ಬಂದ. ಯಾವ್ದೋ ಇದು? ಯಾವಾಗ ನಿಂದು ಹಾಕ್ಬಿಟ್ಟತ್ತು? ಹೆಂಗೆ ನೀನು ಯಾಕೆ ಸಾಕ್ತಿದ್ಯಾ? ಎಷ್ಟು ಕೊಟ್ಟೆ? ಫ್ರೀ? ಯಾವಾಗಿಂದಪ್ಪ ಫ್ರೀ? ಗುಂಡ ಏಯ್ ಕ್ರೇಜಿ ಕ್ರೇಜಿ. ಏಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ನಾನು ಬ್ಲಾಗ್ ಮಾಡಿ 3-4 ದಿವಸ ಆಗೋಯಿತು. ನಾನಿಲ್ಲಿ ಗಣಪತಿ ದೇವಸ್ಥಾನ ಹತ್ರ ಬಂದಿದ್ದೆ ನೋಡಿ. ನನ್ನ ಸೈಕಲ್ ನಿಂತಿದೆ. ಕಾರಣಾಂತರಗಳಿಂದ 2 ದಿವಸ ಬ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ. ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಮಾಲೇಶ ಯಾವ್ದೋ ನಾಯಿ ಹಿಡ್ಕೊಂಬಂದ್ಬಿಟ್ಟಿದ್ದೆ, ತೋರಿಸ್ತಾನೆ ನೋಡಿದ್ರಾ? ಯಾರು ತೊಗೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಈಗ ಡೈರೆಕ್ಟಾಗಿ ನಾನು ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಅವ್ನು ಕರೆದಿದ್ದೆ ಏನಕ್ಕೆ ಅಂತ ಗೊತ್ತಿಲ್ಲ. ಬನ್ನಿ ಅಲ್ಲೇ ಹೋಗಿ ಏನು ಅಂತ ಕೇಳ. ಸೈಕಲ್ಲೇ ಇನ್ನೊಂದು ತಿಂಗಳು. ಏರೋಪ್ಲೇನಿಗೂ ಹೋಯ್ತು ಗಾಯ್ಸ್. ನಂದು ತುಂಬ ಕ್ವಾಲಿಟಿ ಡೌನ್ ಇದೆ. ಮೊಬೈಲ್ ಬೇಜಾರಾಗಿ ಕೊಡಿ. ನಾನು ಭವಾನಿ ಮನೆ ಹತ್ರ ಬಂದಿದ್ದೆ, ಬಟ್ ಅವ್ನು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ನು ಯಾರೂ ಇಲ್ಲ ಈಗ ಮನೆ ಹತ್ರ. ಎಸ್ಕೋ ಹೋಗೋಣ ಮನೆಗೆ. ಗಾಯ್ಸ್ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೀರಿ. ಎಸ್ಕೋ ಗಾಯ್ಸ್, ಲೆಸ್ಕೋ ಎಸ್ಕೋ ಗಾಯ್ಸ್. ನೋಡಿ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ಕೋ. ನಾಯಿಗಳಿತ್ತು ಶಿಕೇರಲ್ಲಿ ಸುಮಾರು, ಬಟ್ ಈಗ ಇಲ್ಲ ಅನಿಸುತ್ತೆ. ನಮ್ಮ ಬಾಕ್ಸ್ ಭವಾನಿ ಆ ಕಡೆ ಕೆಳಗೆ ಹೋಗ್ಬೇಕು, ನಾವು ಮೇಲೆ ಹೋಗ್ತಾ ಇದ್ದೀವಿ ಮನೆ ಕಡೆ. ಎಸ್ಕೋ ಈ ಪಾರ್ಕಲ್ಲಿ ವಾಕ್ ಮಾಡ್ತೀನಲ್ಲ ನೋಡಿ, ತೆಗೆದುಬಿಟ್ಟಿದ್ದಾರೆ ಬೇಲಿ ಎಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಓಪನ್ ಎಲ್ಲ ಕಡೆ ನೋಡಿ. ಇಲ್ಲೇನೋ ಕೆಲಸ ಮಾಡ್ತಿದ್ದಾರೆ ಗಾಯ್ಸ್ ಇವರು. ತಡೆದ್ರೆ ತೋರಿಸ್ತೀನಿ ನೋಡಿ, ಇಲ್ಲೇನೋ ಕೆಲಸ ಮಾಡ್ತಾಯಿದ್ದಾರೆ. ಎಸ್ಕೋ ಗಾಯ್ಸ್. ಗಾಯ್ಸ್ ಈಗ ನಾನು ಗ್ಯಾಸ್ ತುಂಬಿಸೋಕೆ ಹೋಗ್ತಿದ್ದೀನಿ. ಮತ್ತು ನಮ್ಮದು ಮೊಬೈಲ್ ಪೌಚು ಮತ್ತು ಟೆಂಪರ್ ಗ್ಲಾಸ್ ಎಲ್ಲ ಹಾಕ್ಸಿತ್ತು, ಅದಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲ ಚೇಂಜ್ ಮಾಡಬೇಕು, ಕಳೆದಾಗ್ಬಿಟ್ಟಿದೆ. ತೋರಿಸ್ತೀನಿ ನಾನು ನಿಮಗೆ. ಪೌಚ್ ಚೇಂಜ್ ಮಾಡಬೇಕಿದ್ರೆ ಮತ್ತು ಟೆಂಪರ್ ಗ್ಲಾಸ್ ಹಾಕಬೇಕು. ಲೆಟ್ಸ್ ಗೋ. ಗಾಯ್ಸ್ ಮಾರ್ಕೆಟಲ್ಲಿ ಯಾವ ಲೆವೆಲಲ್ಲಿ ಟ್ರಾಫಿಕ್ ಇದೆ ನೋಡಿ. ಯಪ್ಪ
ಗ್ಯಾಸ್ ತುಂಬಿಸ್ಕೊಂಡು ಬಂದೆ ಈಗ. ಟೆಂಪರ್ ಗ್ಲಾಸ್ ಇಲ್ಲಿ ನೋಡೋಣ ಅಂತೀನಿ. ಟೆಂಪರ್ ಗ್ಲಾಸ್ ಪೌಚಲ್ಲ ಲೆಸ್ಕೋ. ಗ್ಯಾಸ್ ಇದು 3 ಪೌಚಲ್ಲಿ ಇವತ್ತು ಒಂದು ಪೌಚ್ ಹಾಕ್ಸ್ಕೊಂಡು ಹೋಗ್ಬೇಕು. ಇದು ನನಗೆ ಇಷ್ಟ ಆಗಿಲ್ಲ, ನಮ್ಮದು ಇಷ್ಟ ಆಗಿತ್ತು ಅವಾಗ ತೊಗೊಂಡೋಗ್ಬೇಕಿದ್ರೆ ಈಗಿಲ್ಲ. ಈಗ ಅಮ್ಮ ಬರ್ತಾರೆ. ಶಾಪ್ ಇದೆ ನೋಡಿ. ಎಷ್ಟು ಪೌಚ್ ಕಲೆಕ್ಷನ್ಸ್ ಇದೆ ಗೊತ್ತಾ ಗೈಸ್. ಲೆಸ್ಕೋ. ಹಾಯ್ ಬ್ರೋ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರೆ. 3 ಪೌಚಲ್ಲಿ ಒಂದು ತೊಗೊಂಡೋಗ್ಬೇಕು. ಜೋರಾಗಿ ಮಾತಾಡ್ರಿ, ಹೆದರಬಾರ್ದು. ಅವತ್ತು ಕ್ಯಾಮ್ರಾ ಇಟ್ಕೊಂಡು ಗೈಸ್ ಇವು 3 ಪೌಚಲ್ಲಿ ಒಂದು ಪೌಚ್ ಹಾಕ್ಕೊಂಡು ಹೋಗ್ತೀನಿ ನಾನು. ಟೆಂಪರ್ ಗ್ಲಾಸ್ ಹಾಕಿದ್ರೆ ಒಂದು ಪೌಚ್ ಹಾಕ್ಸ್ಬೇಕು. ಇಸ್ಕೋ. ಇವು 3 ಇಟ್ಟಿದ್ದೀನಿ. ಅಮ್ಮ ಬಂದು ನೋಡಬೇಕು. ಅವ್ರು ಬಂದು ನೋಡಿದ್ವಿ. ಇಸ್ಕೋ ಗೈಸ್. ಇವು 3 1 2 3 ಇದು 3 ಪೌಚು. ಅಮ್ಮ 1 2 3 ಇದು ನಂದು ಒಳ್ಳೆಯದು. ಇದು ಇಲ್ಲ, ಇದು ಬೇಡ. ಟೆಂಪರ್ ಗ್ಲಾಸ್ ಹಾಕಿಸ್ದೆ ಹೊಸದು. ಇವು 3 ಪೌಚಲ್ಲಿ ಅದ್ರ ಒಂದು ಪೌಚ್ ಹಾಕ್ಸ್ಕೊಂಡು ಹೋಗೋದು. ಬ್ರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರೆ, ನೋಡಿದ್ದೀರಾ ಇವ್ರನ್ನ? ಅಲ್ಲಿದ್ದಾರೆ ನೋಡಿ ಬ್ರೋ, ವರ್ಕ್ ಮಾಡ್ತಾರೆ ಅಂಗಡಿಯಲ್ಲಿ. ನಮ್ಮ ಅಮ್ಮ ಬಂತು. ಇವು 3ರಲ್ಲಿ ಒಂದು ತಾಣ ಅಂತಿದೆ ನೋಡು. ಇವು 3ರಲ್ಲಿ ಒಂದು ಯಾವುದು ಇದು 3ರಲ್ಲಿ ಯಾರು ತಗೊಳ್ಳಿ ಹೇಳು ಅಂತ ಕೇಳಿದ್ದು. ಡಿಸೈನ್ ಬೇಡ, ಪ್ಲೈನ್ ಬೇಕು ಅಂತಲೇ ಇಟ್ಟಿರೋದು. ಪೌಚ್ ನೋಡಿದ್ದೀನಿ. ಬೇಗ ಟೈಮ್ ಆಯ್ತು, ಹಾಕ್ಸ್ತೀನಿ. ಈ ಪೌಚ್ 160 ತಗೋ. ಕೊಡು 160 ಮಾಡಿ ತಗೋ. ಏನು ದುಡ್ಡು ಕೊಡಿ. ತಗೋಬೇಕು ಅಂತ ಅಷ್ಟೇ. 280 ರೂಪಾಯಿ ಫೈನಲ್, ಅದಕ್ಕಿಂತ ಕಡಿಮೆ ಇಲ್ಲ. ಬಿಡಪ್ಪ. ಸರಿ ಬರಪ್ಪ ಕೊಡ್ತೀನಿ. ಅಯ್ಯ ನಾನು ಯಾವುದು ಬೇರೆ ಅಂಗಡಿ ಬಂದೆ ಪೌಚ್ ಹಾಕ್ಸೋಕ್ಕೆ. ನಾವು ಅಮ್ಮಂಗಲ್ಲಿ ಜಾಸ್ತಿ ಆಯಿತು ಅಂತ. ಕ್ಯಾಮ್ರಾ ಕ್ಲಿಯರ್ ಆಗಿ ಕಾಣಿಸ್ತೀನಿ. ಗೈಸ್ ಫೈನಲಿ ಪೌಚ್ ತೊಗೊಂಡಿದ್ದೀನಿ. ಹಾಕಿ ತೋರಿಸ್ತೀನಿ. ಗ್ಯಾಸ್ ತುಂಬಿಸ್ಕೊಂಡು ಬಸ್ಸಿಗೆ ಕಾಯ್ತಿದ್ದೀನಿ. ಬಸ್ ಮೇಲೆ ಹತ್ಕೊಂಡು ಹೋಗೋದು. ನೋಡಿ KSRTC ಬಸ್ಸಿಗೆ ಎಷ್ಟು ರಶ್ ಇರುತ್ತೆ. ಹೆಂಗೆ ತುಂಬ್ಕೊಂಡ್ರೆ ಗೊತ್ತಾಗಾಯ್ತು ಇದಕ್ಕೆ. ಬನ್ನಿ ಲೆಸ್ಕೋ, ಬಸ್ ಬರಲಿ. ಗೈಸ್ ಏನೋ, ಓ ಮೈ ಗಾಡ್ ಎಷ್ಟು ಉದ್ದ. ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ ಗೈಸ್. ಓ ಮೈ ಗಾಡ್, ನೈಸ್. ಎಷ್ಟು ಉದ್ದ ಇರೋದು, ಅಲ್ಲಿವರೆಗೂ ಉದ್ದ ಐತೆ ಗೈಸ್ ಬಾವುಟ. ನೋಡಿ ಗ್ಯಾಸ್ ನೋಡಿ. ಬಸ್ಸು ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ ಮೇ ಬಿ. ಎಷ್ಟು ಜನ ಗ್ಯಾಸ್. ಎಷ್ಟು ಉದ್ದ. ಯಾವ ಕಾಲೇಜ್ ಇದು? ನಾನು ಗ್ಯಾಸ್ ಇಲ್ಲೇ ಇಟ್ಟಿದ್ದೀನಿ. ಓ ಮೈ ಗಾಡ್. ಗಾಯ್ಸ್ ಬಸ್ಸಲ್ಲಿ ಬರ್ತಿದೆ ನೋಡಿ. ಬಂತು, ಹತ್ಕೊಂಡು ಹೋಗ್ಬಿಡ್ತೀನಿ ತಡೀರಿ ಗಾಯ್ಸ್. ಗ್ಯಾಸ್ ತುಂಬಿಸ್ಕೊಂಡು ಮನೆ ಕಡೆ ಪ್ರಯಾಣ. ಹೊಸ ಪೌಚ್ ಹಾಕಿದ್ದೀನಿ, ಚೆನ್ನಾಗಿದೆ. ಬ್ಲಾಗ್ ಮಾಡೋ ಗ್ರಿಪ್ ಇದೆ. ಅದು ಫುಲ್ ಲೂಸ್ ಆಗಿಬಿಟ್ಟಿದೆ, ಹಂಗಾಗಿ ಮಾಡ್ಸೋಕ್ಕಾಗಿಲ್ಲ. ಲೆಸ್ಕೋ ಗ್ಯಾಸ್ ತುಂಬಿಸ್ಕೊಂಡು ಹೋಗ್ತಾರೆ. ಲೆಸ್ಕೋ ಗಾಯ್ಸ್. ಹಾಯ್ ಗಾಯ್ಸ್, ಈಗ ನಾನು
ಮನೆಗೆ ಬಂದಿದ್ದೀನಿ. ಟೆಂಪರ್ ಗ್ಲಾಸ್ ಪೌಚ್ ಹಾಕ್ಕೊಂಡು ಸಕ್ಕತ್ತಾಗಿ ಕಾಣ್ತಿದೆ ಮೊಬೈಲು. ನನಗಂತೂ ತುಂಬ ಇಷ್ಟ ಆಯಿತು ಪೌಚು ಮತ್ತು ಟೆಂಪರ್ ಗ್ಲಾಸ್ ಮೊಬೈಲ್ ಪೌಚ್ ಸಕ್ಕತ್ತಾಗಿದೆ ನಂದು. 200 ಸಮಥಿಂಗ್ ಆಯ್ತು. ನಾವು ಅಮ್ಮ ಬಾರ್ಗೇನ್ ಮಾಡಿ 170ಕ್ಕೆ ಬಂತು ತಂದೆ ನಿಲ್ಲಿಸಿದ್ರು. ನಾವು ಕೇಳೋಷ್ಟು ಕೇಳಬೇಕು, ಅವರು ಕೊಡಲೇ ಇಲ್ಲ. ಆಮೇಲೆ 170ಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ನಿಮಗೆ ಪೌಚ್ದು ಇದು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಬರ್ತದೆ, ನೋಡ್ಕೊಳ್ಳಿ. ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಾನು. ಇವತ್ತೇನೋ ಮಾಡೋಣ ಅಂದ್ಕೊಂಡಿದ್ದೆ ನಾನು, ಏನೋ ಆಗೋಯ್ತು. ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಗೈಸ್. ಲೈಫ್ ಇಸ್ ದ ಬ್ಲೈಂಡ್. ಓ ಮೈ ಗಾಡ್. ಈಗ ಈ ಬ್ಲಾಗ್ನ ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡಬೇಕು ಅನ್ನೋದೊಂದು ಆಸೆ ಐತೆ. ನೋಡಬೇಕು ಏನಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೋಡಬೇಕು. ಮತ್ತೇನು ಮಾಡೋದು, ಮತ್ತೇನೂ ಇಲ್ಲ. ಸಾಕು ಚಿಲ್ಡಾಗಿ ನೀವೇ ಹೇಳ್ಬೇಕು ಸಮಾಚಾರ. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಕಾಣಿಸುತ್ತಾ ಅಂತ ನಾನು ಮೈಕ್ ತಾಣಕ್ಕೆ ದುಡ್ಡು ಅನಿಸ್ತಾ ಇದ್ದೀನಿ. ಅದು ಯಾರೋ ಗೊತ್ತಿಲ್ಲ, ಹೇಳ್ಬೇಡಿ ಆಯ್ತಾ. ಯಾರಿಗೂ ಮೈಕ್ ತೊಗೋಬೇಕು, ಒಳ್ಳೆ ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೆ. 4 ದಿವಸ ನಾನು ಬ್ಲಾಗೇ ಮಾಡಿಲ್ಲ. ಒಂದು ಅದೇ ಭವಾನಿ ಶಂಕರ್ದವ್ರದ್ದು ಮಾಡಿದ್ನಲ್ಲ, ಅದನ್ನು ಪಾರ್ಟ್ ವೈಸ್ ಬಿಡ್ಕೊಂಡು ಹೋದೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ಕರೆಕ್ಟ್ ಆಯಿತು. ಈಗ ನೆಕ್ಸ್ಟ್ ಈ ಬ್ಲಾಗ್ ಬಿಡಬೇಕು. ಇವತ್ತೇ ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡಬೇಕು ನಾನು. ಅದೇ ಇರೋದು. ಲೆಟ್ಸ್ ಗೋ. ಏನಾಗಿತ್ತು ನೋಡೋಣ. ಕೂದಲು ಡ್ಯಾಂಡ್ರಫ್ ಏರ್ ಫಾಲ್ ಆಗಿಬಿಟ್ಟಿದೆ ಗೈಸ್. ಇದೇನು ಅಂತ ನೋಡ್ಬೇಕು ಫಸ್ಟ್ ಗೈಸ್. ಇವತ್ತಿನ ಈ ದಿನದ ಬ್ಲಾಗ್ ಇಲ್ಲಿಗೆ ಏನು ಮಾಡುವಂಥ ಸಮಯ. ನೀವು ನೋಡಿದ್ರಲ್ಲ, ಹೊಸ ಪೌಚು ಹೊಸ ಟೈಮೆಲ್ಲ ತೆಗೆಸ್ಕೊಂಬಂದು. ಇವತ್ತೇನು ಮಾಡಬಾರ್ದು ಅಂದ್ಕೊಂಡಿದ್ದೆ, ಅದನ್ನ ಮಾಡಿಬಿಡೋಣ ಅಂತ ಮಾಡಿದೆ. ಜಸ್ಟ್ 4 ದಿವಸ ಆಯ್ತು ನಾನು ಬ್ಲಾಗ್ ಮಾಡಿ. ಆದರೂ ದೊಡ್ಡ ಮನಸ್ಸು ಮಾಡಿ ಇವತ್ತು ಮಾಡಿದ್ದೀನಿ. ಅದು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ಕಮೆಂಟ್ ಹಾಕೋಗಿ ಅಂತ ಹೇಳ್ತಾ. ಟೇಕ್ ಕೇರ್, ಲವ್ ಯು.